ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕುಸುಮ ಕೋಪ ಮಾಡಿಕೊಂಡು ಕೂಗಾಡಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು, ನಡೆಯೋದಕ್ಕೆ ನಾನು ಬಿಡೋದೂ ಇಲ್ಲ, ನಡೆಯೋ ಮನೆಗೆ ಅಂತ ಕುಸುಮ ತಾಂಡವನ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ. ಆಗ ಶ್ರೇಷ್ಠ, ನಿಂತ್ಕೊಳ್ಳಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಈಗ ಕರ್ಕೊಂಡು ಹೋಗ್ಬಿಟ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ವರ್ಷ ಪ್ರೀತಿ ಮಾಡಿ ಮದುವೆ ಆಗ್ತಾ ಇದ್ದೀನಿ, ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ತಾಂಡವ್ ಯಾರಿಲ್ಲ ಅಂದರೂ ನಾನು ನಿನ್ನ ಜೊತೆ ಇದ್ದೀನಿ, ಇವ್ರ ಮಾತಿಗೆಲ್ಲ ಸೊಪ್ಪು ಹಾಕಬೇಡ. ನೋಡು, ನಿಮ್ಮ ಅಮ್ಮನ್ನ ಬಿಟ್ಬಿಟ್ಟು ಆರಾಮಾಗಿ ನಾವು ಖುಷಿಯಾಗಿರ್ಬೋದು, ಇವ್ರ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ, ಇವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ನೀನು ಇವತ್ತು ನನಗೆ ತಾಳಿ ಕಟ್ಟಲೇಬೇಕು, ನಮ್ಮಿಬ್ಬರ ಮದುವೆ ನಡಿಲೇಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ಕೋಪ ಮಾಡಿಕೊಂಡು ಕುಸುಮ, ಏನು ಇನ್ನೊಬ್ಬರ ಗಂಡನ್ನ ನನ್ನ ಗಂಡನಾಗಿ ಮಾಡಿಕೊಂಡು ದೂರ ಮಾಡ್ತೀನಿ ಮನೆಯವ್ರನ್ನ ಅಲ್ಲ ಅಂತ ಹೇಳ್ತಿದ್ಯಲ್ಲ, ಆ ಪುಟ್ಟ ಮಕ್ಕಳಿಗೆ ತಂದೆ ಇಲ್ಲದೆ ಇರೋ ಥರ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಕುಸುಮ ಕೆನ್ನೆಗೆ ಹೊಡಿತಾರೆ. ಆಗ ಶ್ರೇಷ್ಠ ಕೋಪ ಮಾಡಿಕೊಂಡು, ಕುಸುಮ ಆಂಟಿ, ನನಗೆ ಹೊಡಿತಾ ಇದ್ದೀರಾ? ನಿಮಗೆ ಮರ್ಯಾದೆ ಅತಿಯಾಗಿ ಕೊಟ್ಬಿಟ್ಟಿದ್ದೀನಿ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ, ಇಲ್ಲ ಅಂದರೆ ಎಲ್ಲರನ್ನ ಕರೆಸಿ ಸೆಕ್ಯೂರಿಟಿ ಕಡೆಯಿಂದ ಹೊರಗಡೆ ತಳಿಸ್ಬೇಕಾಗತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ. ಶ್ರೇಷ್ಠ ಸ್ವಲ್ಪ ಸುಮ್ಮನೆ ಇರು ಅಂತ ತಾಂಡವ್ ಹೇಳಿದಾಗ, ನೀನೇನೋ ಅವಳ ಜೊತೆ ಮಾತಾಡ್ತಾ ಇದ್ದೀಯಾ? ನೋಡು, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು, ನಡೆಯೋದಿಲ್ಲ ಅಷ್ಟೇ, ನಾನು ಬಂದಿದ್ದೀನಿ ಅಂದಮೇಲೆ ನನ್ನ ಸೊಸೆ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಕೋಪ ಮಾಡಿಕೊಂಡು, ಇದೆಲ್ಲ ಇದ್ರೆ ತಾನೇ ಮದುವೆ ನಡೆಯೋಕೆ, ಈ ತಾಳಿನೂ ಇರಬಾರ್ದು, ಹಾಗೆ ವಸ್ತುಗಳು ಇರಬಾರ್ದು ಅಂತ ಅಲ್ಲಿರೋ ಹೂನೆಲ್ಲ ತೆಗೆದು ಚೆಲ್ಲಿ ಎಲ್ಲನೂ ತೆಗೆದು ಬಿಸಾಕ್ತಾರೆ. ನಿನ್ನನ್ನು ಇಲ್ಲಿ ಬಿಟ್ಟಿರೋದೇ ಹೆಚ್ಚು, ನನ್ನ ಸೊಸೆಗೆ ಈ ಸತ್ಯ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ, ಇಲ್ಲ ಅಂದರೆ ನಿನ್ನ ಸಿಗದೆ ಹಾಕ್ಬಿಡ್ತಾ ಇದ್ದೆ ಅಂತ ಕೋಪ ಮಾಡಿಕೊಂಡು ಕುಸುಮ ಶ್ರೇಷ್ಠಾಗೆ ಬೈತಾ ಇರ್ತಾರೆ. ನೀನೇನೋ ನೋಡ್ತಾ ಇದೆಯಾ, ನಡೆಯೋ ಮನೆಗೆ ಅಂದಾಗ ಅದು ಅಮ್ಮ ಅಮ್ಮ ಅಂತ ತಾಂಡವ್ ಯೋಚನೆ ಮಾಡ್ತಿರ್ತಾನೆ. ಇನ್ನೊಂದ್ಸಲಿ ಅಮ್ಮ ಅಂತ ಹೇಳಿದ್ರೆ 4 ಬಾರಿಸ್ತೀನಿ, ಹಲ್ಲೆಲ್ಲ ಹಾಗೆ ಉದುರೋಗ್ಬಿಡ್ಬೇಕು ಅಂತ ತುಂಬ ಕೋಪ ಮಾಡಿಕೊಂಡು ಕುಸುಮ ಬೈತಾ ಇರ್ತಾರೆ. ಹಾಗೆ ತಾಂಡವ್ ಹಾಕ್ಕೊಂಡಿರೋಂಥ ಶಲ್ಯನೆಲ್ಲ ತೆಗೆದು ಅದರಲ್ಲಿ ಗಂಟು ಹಾಕಿ ಕುಸುಮ ತಾಂಡವ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ತಾರೆ. ಅಮ್ಮ ಬಿಡಮ್ಮ, ಕತ್ತು ಅಮ್ಮ ಬಿಡಮ್ಮ ಅಂತ ತಾಂಡವ್ ಹೇಳಿದಾಗ, ನಿನಗೆ ನಾನು ಕೊಡ್ತಾ ಇರೋ ಶಿಕ್ಷೆ ಇದೆ, ಇನ್ಮೇಲೆ ಈ ಕುಸುಮ ಏನು ಅಂತ ತೋರಿಸ್ತೀನಿ ಕಣೋ, ಇಷ್ಟು ದಿನ ಮಗ ಅಂತ ಪ್ರೀತಿಯಿಂದ ನೋಡ್ಕೊಬಿಟ್ಟೆ, ಯಾರು ಏನೇ ಹೇಳಿದ್ರು ಕೇಳಲಿಲ್ಲ, ಆದರೆ ಈ ಕುಸುಮ ಏನು ಅಂತ ನಿನಗೆ ಈಗ ಗೊತ್ತಾಗುತ್ತೆ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನನ್ನ ಸೊಸೆಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿರೋರನ್ನ ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ಶ್ರೇಷ್ಠನ ಅಲ್ಲಿಂದ ತಳ್ಳಿ ಕುಸುಮ ತಾಂಡವನ್ನ ಹೇಳ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡಿ ಶ್ರೇಷ್ಠಗೆ ತುಂಬಾನೇ ಕೋಪ ಬಂದು, ಎಲ್ಲ ಹಾಳಾಯಿತು, ಇನ್ನು 1 ನಿಮಿಷ ಲೇಟಾಗಿ ಬಂದಿದ್ರು ಕೂಡ ನನ್ನ ಮದುವೆ ಆಗೋಗ್ತಿತ್ತು, ಆಗ ಏನು ಮಾಡೋದಕ್ಕೆ ಅಂತ ಆಗ್ತಿರ್ಲಿಲ್ಲ, ತಾಂಡವ್ ಯಾಕೆ ಈ ಥರ ಮಾಡಿದೆ ಅಂತ ಕೂಗಾಡ್ತಿರ್ತಾಳೆ ಶ್ರೇಷ್ಠ. ಸಮಾಧಾನ ಮಾಡ್ಕೊಳಮ್ಮ, ಯಾಕೆ ಈ ಥರ ಮಾಡೋಕೆ ಹೋದೆ, ಭಾಗ್ಯನ್ಗೆ ಮೋಸ ಮಾಡೋದಕ್ಕೆ ಹೋಗಿದ್ಯಲ್ಲ ಅಂತ ಯಶೋಧ ಮತ್ತು ಶ್ರೀವಾರು ಹೇಳಿದಾಗ, ನೀನು ಯಾರೋ ಅಂತ ನನಗೆ ಹೇಳ್ತಾ ಇದೀಯಾ ಅಂತ ತಂದೆ ತಾಯಿ ಮೇಲೇನೆ ಶ್ರೇಷ್ಠ ಕೂಗಾಡ್ತಾಳೆ. ಆಗ ಪೂಜಾ ಅದನ್ನ ನೋಡಿ, ತಂದೆ ತಾಯಿಗೆ ಬೆಲೆ ಕೊಡ್ದವಳು ನೀನಂತೂ ಉದ್ಧಾರ ಆಗೋದಿಲ್ಲ ಅಂತ ಕೋಪ ಮಾಡಿಕೊಂಡು ಚೆನ್ನಾಗಿ ಬೈದು ತಾಂಡವ್ನ ಕರ್ಕೊಂಡು ಕುಸುಮ ಮತ್ತೆ ಪೂಜಾ ಇಬ್ರು ಹೋಗ್ತಾರೆ. ಇನ್ನೊಂದು ಕಡೆ ಸುಂದರಿಗೆ ಏನಾಯ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಏನು ಮಾಡೋದು ಈಗ, ಪೂಜನ್ಗೆ ಏನಾಯ್ತೋ ಏನೋ ಅಂತ ಭಾಗ್ಯ ಟೆನ್ಷನ್ ಮಾಡಿಕೊಂಡು ಮೊದಲು ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಂದರಿಗೆ ಎಚ್ಚರ ಆಗುತ್ತೆ. ಇವ್ರಿಗೆ ಎಚ್ಚರ ಆಯಿತು, ಮೊದಲು ಅಲ್ಲಿಗೆ ಹೋಗ್ತೀನಿ ಅಂತ ಭಾಗ್ಯ ಹೇಳಿದಾಗ ಮತ್ತೆ ಸುಂದರಿ ನಾಟಕ ಆಡ್ತಾ ತಡಿತಾಳೆ. ಭಾಗ್ಯ, ನೀನು ಎಲ್ಲೂ ಹೋಗ್ಬೇಡ, ನೀನು ನನ್ನ ಜೊತೆ ಮಾತಾಡಬೇಕು, ಸತ್ಯ ಹೇಳಬೇಕು ಅಂತ ಸುಂದರಿ ನಾಟಕ ಮಾಡೋದಕ್ಕೆ ಶುರು ಮಾಡಿದಾಗ ಭಾಗ್ಯನ್ಗೆ ಅನುಮಾನ ಬರುತ್ತೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.